ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಮೇಲೆ ಗುಡ್ಡ ಕುಸಿತ ಆಗಿದೆ, ಮಣ್ಣಿದೆ. ಹಾಗಾಗಿ ಬದಲಿ ಮಾರ್ಗವನ್ನ ಈಗ ಅನುಸರಿಸಬೇಕಾಗುತ್ತೆ. ಆ ಮಾರ್ಗ ಕಂಪ್ಲೀಟ್ ಬಂದ್, ಆ ಮಾರ್ಗ ಇರೋದಿಲ್ಲ. ಬದಲಿ ಮಾರ್ಗವನ್ನ ಬಳಕೆ ಮಾಡಬೇಕಾಗುತ್ತೆ. ಧರ್ಮಸ್ಥಳ ಕ್ರಾಸ್ನಿಂದ ಸ್ವಲ್ಪ ಮುಂದೆ ಗುಡ್ಡ ಕುಸಿತ ಆಗಿರೋದು. ನೆಲ್ಯಾಡಿಯಿಂದ ಕೊಕ್ಕಡ ಮಾರ್ಗವಾಗಿ ಈಗ ತೆರಳಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಸಣ್ಣ ವಾಹನಗಳು ಮಾತ್ರ ಅಲ್ಲಿ ಹೋಗಬಹುದು, ಬದಲಿ ಮಾರ್ಗವನ್ನ ಬಳಸಬಹುದು. ಆದರೆ ಭಾರಿ ವಾಹನಗಳಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ. ಅಲ್ಲಿ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಬೆಂಗಳೂರು ಟು ಮಂಗಳೂರು ರಸ್ತೆ ತಾತ್ಕಾಲಿಕವಾಗಿ ಈಗ ಬಂದ್ ಆಗಿದೆ. ಬದಲಿ ಮಾರ್ಗವನ್ನ ಬಳಸಬೇಕು ಅಂತ ಹೇಳಲಾಗಿದೆ. ಲಘು ವಾಹನಗಳಿಗೆ ಮಾತ್ರ, ಭಾರಿ ವಾಹನಗಳಿಗಲ್ಲ, ಲಘು ವಾಹನಗಳು ಮಾತ್ರ ನೆಲ್ಯಾಡಿಯಿಂದ ಕೊಕ್ಕಡ ಮಾರ್ಗವಾಗಿ ತೆರಳಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಣ್ಣ ವಾಹನಗಳು ಮಾತ್ರ ಈ ಬದಲಿ ಮಾರ್ಗವನ್ನ ಯೂಸ್ ಮಾಡಬಹುದು, ಆದ್ರೆ ಭಾರಿ ವಾಹನಗಳು ಬಳಸುವಂತಿಲ್ಲ. ರಸ್ತೆ ತುಂಬಾ ಮಣ್ಣು ಬಿದ್ದಿದೆ, ರಸ್ತೆ ಎಲ್ಲ ಗುಡ್ಡದ ಮಣ್ಣು. ಹಾಗಾಗಿ ಈಗ ಬದಲಿ ಮಾರ್ಗ ಅನುಸರಿಸಿ ಬದಲಿ ಮಾರ್ಗವನ್ನ ಯೂಸ್ ಮಾಡ್ಕೊಂಡು ಹೋಗಬಹುದು. ಬೆಂಗಳೂರು ಟು ಮಂಗಳೂರು ಸಂಚಾರ ಮಾಡೋರು ಯಾರಾದ್ರೂ ಇದ್ರೆ ಗಮನಿಸಿ, ಅಥವಾ ಬೆಂಗಳೂರಿನಿಂದ ಮಂಗಳೂರಿಗೆ, ಮಂಗಳೂರಿನಿಂದ ಬೆಂಗಳೂರಿಗೆ ಯಾರಾದ್ರೂ ಬರೋರಿದ್ರು ಕೂಡ ಗಮನಿಸಿ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿತ ಆಗುವಂತ ಭೀತಿ ಕೂಡ ಅಲ್ಲಿ ಕಾಡ್ತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಆ ತೆರವು ಕಾರ್ಯ, ಮಣ್ಣು ರಸ್ತೆ ಮೇಲೆ ಏನ್ ಬಿದ್ದಿದೆ ಅದರ ತೆರವು ಕಾರ್ಯ ನಡೀತಾ ಇದೆ. ಆದ್ರೆ ಸಂಪರ್ಕ ಮಾತ್ರ ಕಂಪ್ಲೀಟ್ ಬಂದ್. ಬೆಂಗಳೂರು ಟು ಮಂಗಳೂರು ರಸ್ತೆ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಈಗ ಮಂಗಳೂರು ಟು ಬೆಂಗಳೂರು ಸಂಪರ್ಕಿಸುವಂತ ರಸ್ತೆ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಜೊತೆಯಲ್ಲಿ ಗಮನಿಸ್ತಾ ಇದ್ದೀವಿ, ಮಣ್ಣು ತೆರವು ಮಾಡುವಂತ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಎಷ್ಟೊತ್ತಾಗಬಹುದು, ಯಾವಾಗ ಕ್ಲಿಯರ್ ಆಗಬಹುದು, ಯಾವಾಗ ಭಾರಿ ವಾಹನಗಳು ಸಂಚಾರವನ್ನ ಮಾಡಬಹುದು, ಏನೇನು ಡೀಟೇಲ್ಸ್ ಇದೆ ಸದ್ಯದ ಮಟ್ಟಿಗೆ ದಿನೇಶ್? ಕರಾವಳಿಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಭಾರಿ ಮಳೆ ಸುರಿದಿತ್ತು. ಹೀಗಾಗಿ ಕೆಲವೊಂದು ಕಡೆ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು, ಗುಡ್ಡ ಕುಸಿದಂತ ಘಟನೆಗಳು ಕೂಡ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಮತ್ತು ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಣ್ಣು ಕುಸಿದು ಈಗ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿರುವಂತದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮಣ್ಣಗುಂಡಿ ಎಂಬಲ್ಲಿ ಈ ಒಂದು ಮಣ್ಣ ಕುಸಿತ ಆಗಿರುವಂತದ್ದು, ರಸ್ತೆಗೆ ಬಿದ್ದು ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ಏನು ಘನ ವಾಹನಗಳಿಗೆ ಅಂದ್ರೆ ಲಾರಿ, ಟ್ರಕ್ ಮತ್ತು ಬಸ್ ವಾಹನಗಳನ್ನು ಅಲ್ಲೇ ನಿಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಆದ್ರೆ ಕಾರು ಮತ್ತು ಬೈಕ್ಗಳಿಗೆ ಒಳ ರಸ್ತೆಯ ಮೂಲಕ ಒಳ ರಸ್ತೆಯ ಮೂಲಕ ಸಾಗಿ ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವಂತ ಕೆಲವೊಂದು ರಸ್ತೆಗಳಿದೆ. ಹೀಗಾಗಿ ಆ ರಸ್ತೆಗಳನ್ನು ಅನುಸರಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಯಾರಾದ್ರೂ ಸಂಚಾರ ಮಾಡ್ತಾ ಇದ್ರೆ ಬದಲಿ ರಸ್ತೆಯನ್ನು ಗಮನಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಅಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ಅಂದ್ರೆ ಪ್ರಮುಖ ರಸ್ತೆ ಆಗಿರುವ ಕಾರಣವಾಗಿ, ರಾಷ್ಟ್ರೀಯ ಹೆದ್ದಾರಿ ಆಗುವ ಕಾರಣವಾಗಿ ಸಾವಿರಾರು ವಾಹನಗಳು ಅದೇ ರಸ್ತೆಯಲ್ಲಿ ಸಂಚರಿಸುತ್ತೆ. ಬದಲಿ ರಸ್ತೆಯನ್ನು ನೀಡಿದ್ರು ಕೂಡ ಅದು ಟ್ರಕ್, ಲಾರಿ ಮತ್ತು ಬಸ್ಗಳಿಗೆ ಆ ಒಂದು ರಸ್ತೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಆ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ಬರದಿಂದ ಸಾಗಿರುವಂತದ್ದು. ಅದಷ್ಟೇ ಅಲ್ಲದೆ ಅಂದ್ರೆ ಮಣ್ಣಗುಂಡಿಯಲ್ಲಿ ಇರುವಂತಹ ಮಣ್ಣು ಕುಸಿತ ಮಾತ್ರ ಅಲ್ಲದೆ ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ಮಣ್ಣು ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಮಂಗಳೂರು ನಗರದ ಬಿಜೈನಲ್ಲೂ ಕೂಡ ರಸ್ತೆ ಮೇಲೆ ಮಣ್ಣು ಬಿದ್ದು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಹೀಗಾಗಿ ಮತ್ತೊಂದು ರಸ್ತೆಯಲ್ಲಿ ಈಗ ದ್ವಿಮುಖ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿರುವಂತದ್ದು. ಮತ್ತು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮಂಗಳೂರಿನಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಮೇಲೆ ಗುಡ್ಡ ಕುಸಿತ ಆಗಿದೆ, ಮಣ್ಣಿದೆ. ಹಾಗಾಗಿ ಬದಲಿ ಮಾರ್ಗವನ್ನ ಈಗ ಅನುಸರಿಸಬೇಕಾಗುತ್ತೆ. ಆ ಮಾರ್ಗ ಕಂಪ್ಲೀಟ್ ಬಂದ್, ಆ ಮಾರ್ಗ ಇರೋದಿಲ್ಲ. ಬದಲಿ ಮಾರ್ಗವನ್ನ ಬಳಕೆ ಮಾಡಬೇಕಾಗುತ್ತೆ. ಧರ್ಮಸ್ಥಳ ಕ್ರಾಸ್ನಿಂದ ಸ್ವಲ್ಪ ಮುಂದೆ ಗುಡ್ಡ ಕುಸಿತ ಆಗಿರೋದು. ನೆಲ್ಯಾಡಿಯಿಂದ ಕೊಕ್ಕಡ ಮಾರ್ಗವಾಗಿ ಈಗ ತೆರಳಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗ ನೀಡಲಾಗಿದೆ. ಸಣ್ಣ ವಾಹನಗಳು ಮಾತ್ರ ಅಲ್ಲಿ ಹೋಗಬಹುದು,
ಬದಲಿ ಮಾರ್ಗವನ್ನ ಬಳಸಬಹುದು. ಆದರೆ ಭಾರಿ ವಾಹನಗಳಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ. ಅಲ್ಲಿ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಬೆಂಗಳೂರು ಟು ಮಂಗಳೂರು ರಸ್ತೆ ತಾತ್ಕಾಲಿಕವಾಗಿ ಈಗ ಬಂದ್ ಆಗಿದೆ. ಬದಲಿ ಮಾರ್ಗವನ್ನ ಬಳಸಬೇಕು ಅಂತ ಹೇಳಲಾಗಿದೆ. ಲಘು ವಾಹನಗಳಿಗೆ ಮಾತ್ರ, ಭಾರಿ ವಾಹನಗಳಿಗಲ್ಲ. ಲಘು ವಾಹನಗಳು ಮಾತ್ರ ನೆಲ್ಯಾಡಿಯಿಂದ ಕೊಕ್ಕಡ ಮಾರ್ಗವಾಗಿ ತೆರಳಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಣ್ಣ ವಾಹನಗಳು ಮಾತ್ರ ಈ ಬದಲಿ ಮಾರ್ಗವನ್ನ ಯೂಸ್ ಮಾಡಬಹುದು. ಆದ್ರೆ ಭಾರಿ ವಾಹನಗಳು ಬಳಸುವಂತಿಲ್ಲ. ರಸ್ತೆ ತುಂಬಾ ಮಣ್ಣು ಬಿದ್ದಿದೆ. ರಸ್ತೆ ಎಲ್ಲ ಗುಡ್ಡದ ಮಣ್ಣು. ಹಾಗಾಗಿ ಈಗ ಬದಲಿ ಮಾರ್ಗ ಅನುಸರಿಸಿ ಬದಲಿ ಮಾರ್ಗವನ್ನ ಯೂಸ್ ಮಾಡ್ಕೊಂಡು ಹೋಗಬಹುದು. ಬೆಂಗಳೂರು ಟು ಮಂಗಳೂರು ಸಂಚಾರ ಮಾಡೋರು ಯಾರಾದ್ರೂ ಇದ್ರೆ ಗಮನಿಸಿ, ಅಥವಾ ಬೆಂಗಳೂರಿನಿಂದ ಮಂಗಳೂರಿಗೆ, ಮಂಗಳೂರಿನಿಂದ ಬೆಂಗಳೂರಿಗೆ ಯಾರಾದ್ರೂ ಬರೋರಿದ್ರು ಕೂಡ ಗಮನಿಸಿ. ಯಾಕಂದ್ರೆ ಗುಡ್ಡ ಕುಸಿತ ಆಗಿದೆ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿತ ಆಗುವಂತಹ ಭೀತಿ ಕೂಡ ಅಲ್ಲಿ ಕಾಡ್ತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಆ ತೆರವು ಕಾರ್ಯ, ಮಣ್ಣು ರಸ್ತೆ ಮೇಲೆ ಏನ್ ಬಿದ್ದಿದೆ ಅದರ ತೆರವು ಕಾರ್ಯ ನಡೀತಾ ಇದೆ. ಆದ್ರೆ ಸಂಪರ್ಕ ಮಾತ್ರ ಕಂಪ್ಲೀಟ್ ಬಂದ್. ಬೆಂಗಳೂರು ಟು ಮಂಗಳೂರು ರಸ್ತೆ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಈಗ ಮಂಗಳೂರು ಟು ಬೆಂಗಳೂರು ಸಂಪರ್ಕಿಸುವಂತ ರಸ್ತೆ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಜೊತೆಯಲ್ಲಿ ಗಮನಿಸ್ತಾ ಇದ್ದೀವಿ ಮಣ್ಣು ತೆರವು ಮಾಡುವಂತ ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ. ಎಷ್ಟೊತ್ತಾಗಬಹುದು, ಯಾವಾಗ ಕ್ಲಿಯರ್ ಆಗಬಹುದು, ಯಾವಾಗ ಭಾರಿ ವಾಹನಗಳು ಸಂಚಾರವನ್ನ ಮಾಡಬಹುದು, ಏನೇನು ಡೀಟೇಲ್ಸ್ ಇದೆ ಸದ್ಯದ ಮಟ್ಟಿಗೆ ದಿನೇಶ್? ಕರಾವಳಿಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಭಾರಿ ಮಳೆ ಸುರಿದಿತ್ತು. ಹೀಗಾಗಿ ಕೆಲವೊಂದು ಕಡೆ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು, ಗುಡ್ಡ ಕುಸಿದಂತ ಘಟನೆಗಳು ಕೂಡ ಜಿಲ್ಲೆಯಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಮತ್ತು ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಣ್ಣು ಕುಸಿದು ಈಗ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿರುವಂತದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮಣ್ಣಗುಂಡಿ ಎಂಬಲ್ಲಿ ಈ ಒಂದು ಮಣ್ಣ ಕುಸಿತ ಆಗಿರುವಂತದ್ದು, ರಸ್ತೆಗೆ ಬಿದ್ದು ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಸದ್ಯ ಏನು ಘನ ವಾಹನಗಳಿಗೆ ಅಂದ್ರೆ ಲಾರಿ, ಟ್ರಕ್ ಮತ್ತು ಬಸ್ ವಾಹನಗಳನ್ನು ಅಲ್ಲೇ ನಿಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಆದ್ರೆ ಕಾರು ಮತ್ತು ಬೈಕ್ಗಳಿಗೆ ಒಳ ರಸ್ತೆಯ ಮೂಲಕ ಒಳ ರಸ್ತೆಯ ಮೂಲಕ ಸಾಗಿ ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವಂತ ಕೆಲವೊಂದು ರಸ್ತೆಗಳಿದೆ. ಹೀಗಾಗಿ ಆ ರಸ್ತೆಗಳನ್ನು ಅನುಸರಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಬೆಂಗಳೂರಿನಿಂದ ಮಂಗಳೂರಿಗೆ ಯಾರಾದ್ರೂ ಸಂಚಾರ ಮಾಡ್ತಾ ಇದ್ರೆ ಆ ಬದಲಿ ರಸ್ತೆಯನ್ನು ಗಮನಿಸಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಅಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ಅಂದ್ರೆ ಪ್ರಮುಖ ರಸ್ತೆ ಆಗಿರುವ ಕಾರಣವಾಗಿ, ರಾಷ್ಟ್ರೀಯ ಹೆದ್ದಾರಿ ಆಗುವ ಕಾರಣವಾಗಿ ಸಾವಿರಾರು ವಾಹನಗಳು ಅದೇ ರಸ್ತೆಯಲ್ಲಿ ಸಂಚರಿಸುತ್ತೆ. ಬದಲಿ ರಸ್ತೆಯನ್ನು ನೀಡಿದ್ರು ಕೂಡ ಅದು ಟ್ರಕ್, ಲಾರಿ ಮತ್ತು ಬಸ್ಗಳಿಗೆ ಆ ಒಂದು ರಸ್ತೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಆ ಮಣ್ಣು ತೆರವು ಕಾರ್ಯಾಚರಣೆ ಕೂಡ ಬರದಿಂದ ಸಾಗಿರುವಂತದ್ದು. ಅದಷ್ಟೇ ಅಲ್ಲದೆ ಅಂದ್ರೆ ಮಣ್ಣಗುಂಡಿಯಲ್ಲಿ ಇರುವಂತಹ ಮಣ್ಣು ಕುಸಿತ ಮಾತ್ರ ಅಲ್ಲದೆ ಬೇರೆ ಬೇರೆ ಕಡೆ ಕೂಡ ಒಂದಷ್ಟು ಮಣ್ಣು ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಮಂಗಳೂರು ನಗರದ ಬಿಜೈನಲ್ಲೂ ಕೂಡ ರಸ್ತೆ ಮೇಲೆ ಮಣ್ಣು ಬಿದ್ದು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಹೀಗಾಗಿ ಮತ್ತೊಂದು ರಸ್ತೆಯಲ್ಲಿ ಈಗ ದ್ವಿಮುಖ ಸಂಚಾರಕ್ಕೆ ಅವಕಾಶವನ್ನು ಕೂಡ ಮಾಡಿರುವಂತದ್ದು. ಮತ್ತು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.